ಉತ್ತರ ಹಾಗೂ ದಕ್ಷಿಣ ಭಾರತದಾದ್ಯಂತ ಹೆಸರು ಮಾಡಿರುವ ಓಷಿಯನ್ ಪರ್ಲ್ ಹೋಟೆಲ್ ಪ್ರೈವೇಟ್ ಲಿಮಿಟೆಡ್ನ ಎರಡನೇ ಶಾಖೆ ದಿ ಓಷಿಯನ್ ಪರ್ಲ್ ಟೈಮ್ಸ್ ಸ್ಕ್ವೇರ್ ಇದೇ ಅಕ್ಟೋಬರ್ 9ಕ್ಕೆ ಉಡುಪಿಯ ಕಲ್ಸಂಕದಲ್ಲಿರುವ ಟೈಮ್ಸ್ ಸ್ಕ್ವೇರ್ ಮಾಲ್ನಲ್ಲಿ ಶುಭಾರಂಭಗೊಳ್ಳಲಿದೆ ಎಂದು ದಿ ಓಷಿಯನ್ ಪರ್ಲ್ ಹೋಟೆಲ್ನ ಮ್ಯಾನೇಜಿಂಗ್ ಡೈರೆಕ್ಟರ್ ರೋಷನ್ ಬನಾನ್ ಹೇಳಿದರು. ಉಡುಪಿ ಟೈಮ್ಸ್ ಸ್ಕ್ವೇರ್ ಮಾಲ್ನಲ್ಲಿ ಇಂದು ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಈ ನೂತನ ಹೋಟೆಲ್ನಲ್ಲಿ ಗ್ರ್ಯಾಂಡ್ ದಿ ಪೆಸಿಫಿಕ್ ಒನ್ ಹಾಲ್ ಸುಮಾರು 2,000 ಅತಿಥಿಗಳಿಗೆ ಸ್ಥಳಾವಕಾಶ ಕಲ್ಪಿಸುತ್ತದೆ. ಇದರಲ್ಲಿ ಮದುವೆಗಳು, ದೊಡ್ಡ ದೊಡ್ಡ ಸಮ್ಮೇಳನಗಳು ಮತ್ತು ಅದ್ದೂರಿಯ ಕಾರ್ಯಕ್ರಮಗಳನ್ನು ನಡೆಸಲು ಅನುಕೂಲಕರವಾಗಿದೆ. ಹಾಗೆ ಪೆಸಿಫಿಕ್ 2 ಹಾಲ್ ಮಧ್ಯಮ ಗಾತ್ರದ ಕಾರ್ಯಕ್ರಮಗಳಿಗೆ ಸೂಕ್ತವಾಗಿದ್ದು, ಇದು ಸುಮಾರು 250 ಮಂದಿ ಅತಿಥಿಗಳಿಗೆ ಅವಕಾಶ ಕಲ್ಪಿಸುತ್ತದೆ. ಅತ್ಯುತ್ತಮ ದರ್ಜೆಯ ವಿನ್ಯಾಸ ಒಳಾಂಗಣಗಳನ್ನು ಹೊಂದಿರುವ ಈ ಹೋಟೆಲ್ನಲ್ಲಿ ಪ್ರೆಸಿಡೆಂಟಲ್ ಸೂಟ್, ಕ್ಲಬ್ ಸೂಟ್ಸ್, ಫ್ಯಾಮಿಲಿ ಸೂಟ್ಸ್ ಮತ್ತು ಡಿಲಕ್ಸ್ ರೂಮ್ಗಳು ಸಹಿತ ಒಟ್ಟು 67 ಐಷಾರಾಮಿ ಕೊಠಡಿಗಳು ಲಭ್ಯವಿದೆ ಎಂದರು. ಜಿಮ್, ಫಿಟ್ನೆಸ್ ಸೆಂಟರ್, ಬಿಸಿನೆಸ್ ಲಾಂಜ್ ಸೌಲಭ್ಯಗಳು ಇಲ್ಲಿವೆ. ಈಜುಪ್ರಿಯರಿಗೆ ಅನುಕೂಲಕ್ಕಾಗಿ ಅಂತಾರಾಷ್ಟ್ರೀಯ ಗುಣಮಟ್ಟದ ಉತ್ತಮ ವಿನ್ಯಾಸದ ಈಜುಕೊಳವನ್ನು ಸಹ ನಿರ್ಮಾಣ ಮಾಡಲಾಗಿದೆ. ಗ್ರಾಹಕರ ವಾಸ್ತವ್ಯವು ಆರೋಗ್ಯದಾಯಕ, ಅನುಕೂಲಕರವಾಗಿರಬೇಕು ಎಂಬ ಉದ್ದೇಶದೊಂದಿಗೆ ರೂಮ್ಗಳನ್ನು ವಿನ್ಯಾಸಗೊಳಿಸಲಾಗಿದೆ. ಆಧುನಿಕ ವಾಸ್ತುಶೈಲಿಯನ್ನು ಒಳಗೊಂಡಿರುವ ಈ ನೂತನ ಹೋಟೆಲ್ನಲ್ಲಿ ದಕ್ಷಿಣ ಮತ್ತು ಉತ್ತರ ಭಾರತದ ಆಹಾರ ಖಾದ್ಯ, ಕಾಂಟಿನೆಂಟಲ್ ಚೈನೀಸ್ ಆಹಾರ ಉತ್ಪನ್ನಗಳನ್ನು ಹೊಂದಿರುವ ಕೋರಲ್ ರೆಸ್ಟೋರೆಂಟ್, ಜಾಸ್ ಸ್ಪೋರ್ಟ್ಸ್ ಬಾರ್ ಮತ್ತು ಜಾಸ್ ಎಕ್ಸಿಕ್ಯೂಟಿವ್ ಲಾಂಜ್ಗಳಿವೆ. ವಿವಿಧ ಬಗೆಯ ಪ್ರಾದೇಶಿಕ ಆಹಾರ ಉತ್ಪನ್ನಗಳು ಇಲ್ಲಿನ ಮತ್ತೊಂದು ವಿಶೇಷ. ದಿ ಓಷಿಯನ್ ಪರ್ಲ್ ಟೈಮ್ಸ್ ಸ್ಕ್ವೇರ್ನಲ್ಲಿ ಜನತೆಗೆ ವೈಭವದ, ಐಷಾರಾಮಿಯ ಮತ್ತು ಆಧುನಿಕತೆಯ ರಸಗಳಿಗೆಯನ್ನು ಅನುಭವಿಸುವ ಪ್ರಮುಖ ತಾಣವಾಗಿದೆ. ಜೊತೆಗೆ ವ್ಯಾಪಾರ ಮತ್ತು ಉತ್ತಮ ಮನೋರಂಜನೆಗಾಗಿ ಟೈಮ್ಸ್ ಸ್ಕ್ವೇರ್ ಮಾಲ್ ಇದ್ದು ವ್ಯಾಪಾರಸ್ಥರಿಗೆ ಮತ್ತು ಪ್ರವಾಸಿಗರಿಗೆ ಅನುಕೂಲವಾಗಲಿದೆ. ಸಂಸ್ಥೆಯ ಸಾಗರ್ ಹಾಗೂ ಸ್ವಾಗತ ರೆಸ್ಟೋರೆಂಟ್ಗಳು ಈಗಾಗಲೇ ದೆಹಲಿ ಸಹಿತ ಉತ್ತರ ಭಾರತದಾದ್ಯಂತ ಜನಪ್ರಿಯಗೊಂಡಿವೆ. ಓಷಿಯನ್ ಪರ್ಲ್ ಹೋಟೆಲ್ ಮಂಗಳೂರು, ಉಡುಪಿ, ಉಜಿರೆ, ಹುಬ್ಬಳ್ಳಿಗಳಲ್ಲಿ ಈಗಾಗಲೇ ಗ್ರಾಹಕರ ಮೆಚ್ಚುಗೆ ಗಳಿಸಿದೆ ಎಂದು ತಿಳಿಸಿದರು. Go explore new areas with the families. So this has really given a boost. I think the next 5 years are fine. So the previous 5 years, 4 years has been really good. Though after COVID, but it picked up in the trade and business. Now next 5 years, we see the growth is going to be very, very good and double. That's ಟೈಮ್ಸ್ ಸ್ಕ್ವೇರ್ ಮಾಲ್ನ ಮಾಲೀಕ ಡಾಕ್ಟರ್ ಜೆರ್ರಿ ವಿನ್ಸೆಂಟ್ ಡಯಾಸ್ ಅವರು ಮಾತನಾಡಿ, ಉಡುಪಿಯಲ್ಲಿ ನೂತನವಾಗಿ ನಿರ್ಮಿಸಲಾಗಿರುವ ಈ ಹೋಟೆಲ್ನಲ್ಲಿ ಗ್ರ್ಯಾಂಡ್ ದಿ ಪೆಸಿಫಿಕ್ ಒನ್ ಹಾಲ್ನಲ್ಲಿ ಸುಮಾರು 2,000 ಅತಿಥಿಗಳಿಗೆ ಸ್ಥಳಾವಕಾಶ ಕಲ್ಪಿಸುತ್ತದೆ. ಇದರಲ್ಲಿ ಮದುವೆಗಳು, ದೊಡ್ಡ ದೊಡ್ಡ ಸಮ್ಮೇಳನಗಳು ಮತ್ತು ಅದ್ದೂರಿಯ ಕಾರ್ಯಕ್ರಮಗಳನ್ನು ನಡೆಸಲು ಅನುಕೂಲಕರವಾಗಲಿದೆ. ಪೆಸಿಫಿಕ್ 2 ಹಾಲ್ ಮಧ್ಯಮ ಗಾತ್ರದ ಕಾರ್ಯಕ್ರಮಗಳಿಗೆ ಸೂಕ್ತವಾಗಿದ್ದು, ಇದು ಸುಮಾರು 250 ಮಂದಿ ಅತಿಥಿಗಳಿಗೆ ಅವಕಾಶ ಕಲ್ಪಿಸುತ್ತದೆ. ಅತ್ಯುತ್ತಮ ದರ್ಜೆಯ ವಿನ್ಯಾಸ ಒಳಾಂಗಣಗಳನ್ನು ಹೊಂದಿದೆ ಎಂದರು. ಒಂದು ಹೋಟೆಲ್, ಸುಂದರವಾದ ಹೋಟೆಲ್ ಓಷನ್ ಪರ್ಲ್ ನಮ್ಮಲ್ಲಿ ಬಂದಿದೆ. ಅವರಿಗೆ ಬೇಕಾದದ್ದು ಎಲ್ಲ ಸೌಲಭ್ಯವನ್ನು ನಾವು ಮಾಡಿಕೊಟ್ಟಿದ್ದೇವೆ. ಜೊತೆಯಲ್ಲಿ ನನ್ನ ಇಬ್ಬರು ಪುತ್ರರು ಅವರ ಶ್ರಮದಾನದಿಂದ ಇದೆಲ್ಲ ಆದದ್ದು. ಅವರು ಬಹಳ ಶ್ರಮ ಪಟ್ಟಿದ್ದಾರೆ ಆಗಬೇಕೆಂದು. ಯುವಕರು ಇದೆಲ್ಲ ಮಾಡಿಬಿಟ್ಟರು. ಇದ್ರ ಜೊತೆಯಲ್ಲಿ ಇಲ್ಲಿ ಉಡುಪಿಗೆ ಒಂದು ಬಹಳ ದೊಡ್ಡ ಕೊಡುಗೆಯನ್ನು ನಾವು ನಮ್ಮ ಮಾಂಡವಿ ಸಂಸ್ಥೆಯ ಪರವಾಗಿ ಕೊಟ್ಟಿದ್ದೇವೆ. ಇದರಲ್ಲಿ ಕೆಳಗಡೆ ಮಾಲ್, ಮೇಲ್ಗಡೆ ಹೋಟೆಲ್, ಬದಿಯಲ್ಲಿ ಮಲ್ಟಿಪ್ಲೆಕ್ಸ್, ಅದರ ಮೇಲೆ ಬದಿಯಲ್ಲಿ ಮಲ್ಟಿ ಸ್ಟೋರಿ ಬಿಲ್ಡಿಂಗ್ 40 ಮಾಳಿಗೆದು ಬರ್ತಾ ಉಂಟು. ಖಂಡಿತವಾಗಿ ಒಂದು ದಿನ ನಮ್ಮ ಉಡುಪಿ ಬಹಳ ಸುಂದರವಾಗಿ ಕಾಣ್ತದೆ. ಇವತ್ತು ಓಷನ್ ಪರ್ಲ್ ಹೋಟೆಲ್ ಅಂದರೆ ಅದರ ಬಗ್ಗೆ ಹೇಳಬೇಕೆಂದ್ರೆ ಪ್ರತಿಯೊಬ್ಬರ ಮನಸ್ಸಿನಲ್ಲಿ ಉಂಟು, ಮನೆ ಮಾತಾಗಿದೆ. ಎಲ್ಲಿ ಚಾಯ್ ಕುಡಿಬೇಕೆಂದ್ರೆ ಹೋಟೆಲ್ ಓಷನ್ ಪರ್ಲ್, ಎಲ್ಲಿ ತಿನ್ಬೇಕೆಂದ್ರೆ ಓಷನ್ ಪರ್ಲ್, ಫ್ಯಾಮಿಲಿಯನ್ನು ಎಲ್ಲಿ ಕರ್ಕೊಂಡು ಹೋಗ್ಬೇಕಂದ್ರೆ ಓಷನ್ ಪರ್ಲ್, ಇನ್ಮೇಲೆ ಎಲ್ಲಿ ಮದುವೆ ಆಗ್ಬೇಕೆಂದ್ರೆ ಸಹ ಓಷನ್ ಪರ್ಲ್. ಯಾಕಂದ್ರೆ 2,000 ಜನರ ಅದೊಂದು ಬ್ಯಾಂಕ್ವೆಟ್ ಹಾಲ್ ಇಲ್ಲಿದೆ. ಈಗ ನೀವು ಕೂತ್ಕೊಂಡದ್ದು ಒಂದು 300 ಜನರ ಒಂದು
ಪೆಸಿಫಿಕ್ 2 ಹೇಳ್ತಾರೆ ಇದಕ್ಕೆ, ಪೆಸಿಫಿಕ್ 1 ಮತ್ತು ಪೆಸಿಫಿಕ್ 3 ಪಕ್ಕದಲ್ಲಿ ಉಂಟು. ಸೊ ಅದು 500 ಜನರದು. ಹಾಗೆ ಮೂರು ಸಭಾಂಗಣ ಇರುವಾಗ ಯಾರಿಗೂ ಯಾವ ಕೊರತೆ ಖಂಡಿತವಾಗಿ ಬರುವುದಿಲ್ಲ. ಮತ್ತು ಓಷನ್ ಪರ್ಲ್ ಅವರ ಸೇವೆ, ಅವರು ಕೊಡುವಂಥ ಸೇವೆ ಬಹಳ ಒಂದು ಅನನ್ಯವಾಗಿದೆ, ಬಹಳ ಒಂದು ಉತ್ತಮ ಸೇವೆಯನ್ನು ಅವರು ಕೊಡ್ತಾರೆ. The Coral Speciality Restaurant mainly on seafood speciality, Mangalore and Udupi, the special food we are going to prepare there. Along with that, we have a multi-cuisines, other cuisines also, continental, Italian, then Chinese. All type of the world cuisine will be served in Coral Restaurant. Then we have the executive lounge bar where people want to enjoy their lovely evening with a very soothing music and elegant ambience. We have ಈ ಸಂದರ್ಭ ಓಷನ್ ಪರ್ಲ್ ಸಮೂಹ ಸಂಸ್ಥೆಗಳ ಮುಖ್ಯಸ್ಥ ಜಯರಾಮ್ ಬನಾನ್, ಸಂಸ್ಥೆಯ ಹಿರಿಯ ಉಪಾಧ್ಯಕ್ಷ ಗಿರೀಶ್ ಪಿವಿ, ಉಪಾಧ್ಯಕ್ಷ ಶಿವಕುಮಾರ್, ಜನರಲ್ ಮ್ಯಾನೇಜರ್ ಪ್ರಶಾಂತ್ ಆಚಾರ್ಯ, ಗ್ಲೇನ್ ಡಯಾಸ್, ಜೇಸನ್ ವಿನ್ಸೆಂಟ್ ಡಯಾಸ್ ಉಪಸ್ಥಿತರಿದ್ದರು. ಶರತ್ ಸಾಲಿಯನ್ ಜೊತೆ ಶ್ರೀಜಿತ್, ವಿ4 ನ್ಯೂಸ್, ಉಡುಪಿ.